ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ ಒಳಗೆ ನಾವು ಇಂಡಿಯನ್ ಕ್ಲೈಮೇಟ್ ಬಗ್ಗೆ ಸ್ಟಡಿ ಮಾಡೋಣ. ಹಾಗಾದ್ರೆ ಫಸ್ಟ್ ಆಫ್ ಆಲ್ ನಾವು ನೋಡ್ತೀವಿ ಇಂಡಿಯನ್ ಕ್ಲೈಮೇಟ್ ಯಾವ ರೀತಿ ಕ್ಲೈಮೇಟ್ ಇದೆಯಪ್ಪ ಅಂತ ಹೇಳಿದ್ರೆ ಟ್ರಾಪಿಕಲ್ ಮಾನ್ಸೂನ್ ಟೈಪ್ ಆಫ್ ಕ್ಲೈಮೇಟ್. ಇಂಡಿಯಾದ ಕ್ಲೈಮೇಟ್ ಯಾವ ರೀತಿ ಇದೆ? ಟ್ರಾಪಿಕಲ್ ಟೈಪ್ ಆಫ್ ಮಾನ್ಸೂನ್. ನೋಡಿ, ಹಾಗಾದರೆ ಟ್ರಾಪಿಕಲ್ ಮಾನ್ಸೂನ್ ಯಾಕಿದೆ ಅಂತ ಹೇಳ್ತೀರಿ. ನೋಡಿ, ನೀವು ಇಂಡಿಯಾವನ್ನು ನೋಡಿದಾಗ ಇಂಡಿಯಾ ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿದ್ರೆ ಈಕ್ವೇಟರ್ದಿಂದ ಮೇಲ್ಗಡೆ 23.5 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ದಲ್ಲಿ ಆ ಒಂದು ಲ್ಯಾಟಿಟ್ಯೂಡ್ನಲ್ಲಿ ಇಂಡಿಯಾ ಏನಾಗಿದೆ ಲೊಕೇಟ್ ಆಗಿದೆ. ಹಾಗಾದರೆ ಇಲ್ಲಿರುವಂಥ ಒಂದು ಕ್ಲೈಮೇಟನ್ನು ನಾವು ಏನಂತ ಕರಿತೀವಿ? ಟ್ರಾಪಿಕಲ್ ಕ್ಲೈಮೇಟ್ ಅಥವಾ ಟ್ರಾಪಿಕಲ್ ಝೋನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ನಾವು ಇನ್ನೊಂದು ಚೂರು ಮೇಲ್ಗಡೆ ಹೋದಾಗ ಅಲ್ಲಿ ಟೆಂಪ್ರೇಟ್ ಝೋನ್ ಅಂತ ಬರುತ್ತೆ. ಅಲ್ಲಿರುವಂಥ ಕ್ಲೈಮೇಟ್ ಭಾಳ ಕೋಲ್ಡ್ ಇರುತ್ತೆ. ಸೊ ಇಂಡಿಯಾದಲ್ಲಿರುವಂಥದ್ದು ಏನಪ್ಪ ಅಂತ ಹೇಳಿದರೆ ಈ ಕಡೆ ಕೋಲ್ಡು ಇರೋದಿಲ್ಲ ಅಥವಾ ಈ ಕಡೆ ಜಾಸ್ತಿ ಬಿಸಿನೂ ಇರೋದಿಲ್ಲ. ಹಾಗಾದರೆ ಇಂಡಿಯಾದ ಒಂದು ಕ್ಲೈಮೇಟನ್ನು ನಾವು 4 ರೀತಿ ಏನು ಮಾಡ್ತೀವಿ? ಡಿವೈಡ್ ಮಾಡ್ತೀವಿ. ಒಂದು ಏನಪ್ಪ ಅಂತ ಹೇಳಿದ್ರೆ ಒಂದು 3 ಮಂತ್ ವಿಂಟರ್ ಇರುತ್ತೆ, ಆಮೇಲೆ ಸಮ್ಮರ್ ಇರುತ್ತೆ, ಆಮೇಲೆ ಬಂದುಬಿಟ್ಟು ರೇನಿ ಸೀಸನ್ ಇರುತ್ತೆ. ಸೊ ಈ ರೀತಿ ನಾವು ಇಂಡಿಯಾದ ಕ್ಲೈಮೇಟನ್ನು ಡಿವೈಡ್ ಮಾಡ್ತೀವಿ. ಅದಕ್ಕೆ ನಾವು ಏನಂತ ಕರಿತೀವಿ? ಇಂಡಿಯಾದ ಒಂದು ಕ್ಲೈಮೇಟ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಟ್ರಾಪಿಕಲ್ ಮಾನ್ಸೂನ್ ಟೈಪ್ ಆಫ್ ಕ್ಲೈಮೇಟ್ ಇದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರೋದು, ಹಾಗಾದರೆ ಈ ಮಾನ್ಸೂನ್ ಅನ್ನುವಂಥ ವರ್ಡ್ ಎಲ್ಲಿಂದ ಬಂತು ನಮಗೆ ಅಂತ ಹೇಳಿದರೆ, ಈ ಮಾನ್ಸೂನ್ ಅನ್ನುವಂಥ ವರ್ಡ್ ಅರೇಬಿಕ್ ವರ್ಡ್ ಆಗಿದೆ ಇದು. ಸೊ ಇದು ಅರೇಬಿಕ್ ವರ್ಡ್ ಆಗಿದ್ರೆ ಇದರ ಅರ್ಥ ಏನಪ್ಪ ಅಂತ ಹೇಳಿದರೆ ಅರೇಬಿಕ್ ವರ್ಡ್ ಮೌಸಿಮ್ ಅನ್ನುವಂಥದ್ರಿಂದ ಈ ಮಾನ್ಸೂನ್ ಅನ್ನುವಂಥ ವರ್ಡ್ ಹುಟ್ಕೊಂಡೈತಿ. ಹಾಗಾದ್ರೆ ಮೌಸಿಮ್ ಅಂತಂದರೆ ಏನು ಅಂತ ಹೇಳಿದರೆ ಸೀಸನ್ ಅಂದಂಗೆ. ಸೊ ಸೀಸನ್ ಅಂತಂದರೆ ಏನಪ್ಪ? ಅಲ್ಲಿರುವಂಥ ಒಂದು ಸೀಸನ್, ಯಾವ ರೀತಿ ಸೀಸನ್ಸ್ಗಳಿದ್ದಾವೆ ಅಂತ ಹೇಳ್ಬಿಟ್ಟು, ಒಂದು ರೀತಿ ವಿಂಟರ್ ಸೀಸನ್ ಇರುತ್ತೆ, ಒಂದು ರೀತಿ ಸಮ್ಮರ್ ಇರುತ್ತೆ, ಒಂದು ರೀತಿ ಏನಪ್ಪ ಅಂತಂದರೆ ರೇನಿ ಸೀಸನ್ ಇರುತ್ತೆ. ಈ ಎಲ್ಲ ಸೀಸನ್ಗಳು ಏನಪ್ಪ ಅಂತಂದರೆ ಎದರಿಂದ ನಮಗೆ ಡಿಸೈಡ್ ಆಗ್ತಾವೆ ಅಂತ ಹೇಳಿದ್ರೆ ಅಲ್ಲಿ ಬೀಸುವಂಥ ಒಂದು ಮಾನ್ಸೂನ್ ವಿಂಡ್. ಆ ಮಾನ್ಸೂನ್ ವಿಂಡ್ದಿಂದ ನಮ್ಗೆ ಏನಾಗ್ತಾವೆ ಅಂತಂದರೆ ಈ ರೀತಿ ಕ್ಲೈಮೇಟ್ಗಳು ನಮಗೆ ಕಂಡು ಬರ್ತಾವೆ. ಹಾಗಾದ್ರೆ ಈ ಒಂದು ಇಂಡಿಯಾದ ಒಂದು ಕ್ಲೈಮೇಟನ್ನು ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಫ್ಯಾಕ್ಟರ್ಸ್ ಅದಾವೆ. ಅಂದರೆ ಇಂಡಿಯಾದ ಕ್ಲೈಮೇಟ್ ಇದೇ ರೀತಿ ಇದೆ, ಇವಾಗ ವಿಂಟರ್ ಇದೆ ಅಂತ ಹೇಳಿದರೆ ಇಲ್ಲಿ ಕೆಲವೊಂದಿಷ್ಟು ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥ ಕ್ಲೈಮೇಟನ್ನು ಇನ್ಫ್ಲುಯೆನ್ಸ್ ಮಾಡ್ತಿರ್ತಾವೆ. ಆಮೇಲೆ ಇಲ್ಲಿ ಸಮ್ಮರೇ ಇದೆ ಅಂತ ಹೇಳಿಬಿಟ್ರೆ ಈ ಸಮ್ಮರ್ ಯಾಕಿದೆ, ಸೊ ಇಲ್ಲಿ ವಿಂಟರ್ ಯಾಕಿದೆ, ಆಮೇಲೆ ರೈನಿನೇ ಯಾಕಿದೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಫೀಚರ್ಸ್ಗಳು, ಕೆಲವೊಂದಿಷ್ಟು ಫ್ಯಾಕ್ಟರ್ಸ್ಗಳು ಏನು ಮಾಡ್ತಾವೆ ಅಂತ ಹೇಳಿದ್ರೆ ಇಂಡಿಯಾದ ಮೇಲೆ ಇನ್ಫ್ಲುಯೆನ್ಸ್ ಆಗಿದ್ದಾವೆ. ಅದಕ್ಕೆ ನಮಗೆ ಈ ರೀತಿ ಕ್ಲೈಮೆಟಿಕ್ ಸೀಸನ್ಸ್ಗಳು ಕಂಡು ಬರ್ತಾವೆ. ಹಾಗಾದರೆ ಯಾವ್ಯಾವಪ್ಪ ಅಂತ ಹೇಳಿಬಿಟ್ರೆ ಆ ಫ್ಯಾಕ್ಟರ್ಸ್ಗಳು, ಫಸ್ಟ್ ಒನ್ ಲೊಕೇಶನ್. ನೋಡಿದರೆ ನೀವು ಇಂಡಿಯಾ ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳ್ಬಿಟ್ಟು, ಸೊ ಇಂಡಿಯಾ ಏನಪ್ಪ ಅಂದರೆ ನಾರ್ದರ್ನ್ ಹೆಮಿಸ್ಫಿಯರ್ದಲ್ಲಿ ಲೊಕೇಟ್ ಆಗಿದೆ. ಈ ಒಂದು ಲೊಕೇಶನ್ ಏನಪ್ಪ ಅಂತ ಹೇಳಿದರೆ ನಮ್ಮಲ್ಲಿ ಒಂದು ಇಂಡಿಯಾದ ಒಂದು ರೀತಿ ಸಮ್ಮರ್ ಇರಲಿಕ್ಕೆ ಅಥವಾ ವಿಂಟರ್ ಇರಲಿಕ್ಕೆ ಕಾರಣ ಆಗ್ತೈತಿ. ಯಾಕಂತ ಹೇಳಿದ್ರೆ ಇಲ್ಲಿ ನೋಡಿ ಸೂರ್ಯನ ಕಿರಣಗಳು ನಮಗೆ ಏನಾಗ್ತಾವೆ ಅಂತಾರೆ ವರ್ಟಿಕಲಿ ಈ ಒಂದು ನಾರ್ದರ್ನ್ ಹೆಮಿಸ್ಫಿಯರ್ ಮೇಲೆ ಬಿದ್ದಾಗ ಅಲ್ಲಿ ಸಮ್ಮರ್ ಇರ್ತೈತಿ. ಅದೇ ವರ್ಟಿಕಲಿ ಆಗಿ ಸದರ್ನ್ ಹೆಮಿಸ್ಫಿಯರ್ದಲ್ಲಿ ಸೂರ್ಯನ ಕಿರಣಗಳು ಬಿದ್ದಾಗ ನಮಗೆ ಏನಾಗ್ತೈತಿ ಅಂತಂದರೆ ಸ್ವಲ್ಪ ಓರೆಯಾಗಿ ಸೂರ್ಯನ ಕಿರಣಗಳು ಬೀಳ್ತಾವೆ, ಇಲ್ಲಿ ವಿಂಟರ್ ಇರುತ್ತೆ. ಸೊ ಈ ರೀತಿ ಏನಪ್ಪ ಅಂತಂದರೆ ಇಂಡಿಯಾ ಲೊಕೇಟ್ ಆಗಿರುವಂಥ ಒಂದು ಪೊಸಿಷನ್ ಮೇಲೆ ನಾವು ಒಂದು ಕ್ಲೈಮೇಟ್ ಏನಾಗ್ತೈತಿ ನಮ್ಗೆ ಇನ್ಫ್ಲುಯೆನ್ಸ್ ಈ ಒಂದು ಲೊಕೇಶನ್ ಮೇಲೆ ಏನಾಗ್ತೈತಪ್ಪ ಅಂತಂದ್ರೆ ಕ್ಲೈಮೇಟ್ ನಿರ್ಧಾರ ಆಗ್ತೈತಿ ಅಂತ ಹೇಳ್ಬಿಟ್ಟು. ಹಾಗಾದರೆ ಇಲ್ಲಿ ವಾಟರ್ ಬಾಡಿ ಅಂತ ಹೇಳ್ಬಿಟ್ಟು ಸೆಕೆಂಡ್ ಪಾಯಿಂಟ್ ಇದೆ. ವಾಟರ್ ಬಾಡಿಯಿಂದ ಯಾವ ರೀತಿ ನಮಗೆ ಇಂಡಿಯಾದ ಮೇಲೆ ಕ್ಲೈಮೇಟ್ ಇದು ಇನ್ಫ್ಲುಯೆನ್ಸ್ ಆಗುತ್ತೆ ವಾಟರ್ ಬಾಡಿ ಅಂತ ಹೇಳಿದರೆ, ಈಗ ಇಂಡಿಯಾವನ್ನು ನೋಡಿದಾಗ ಇಲ್ಲಿ ನಮಗೆ ಇಂಡಿಯನ್ ಓಷನ್ ಬರುತ್ತೆ, ಇಲ್ಲಿ ಬೇ ಆಫ್ ಬೆಂಗಾಲ್ ಬರುತ್ತೆ, ಇಲ್ಲಿ ಅರೇಬಿಯನ್ ಸೀ ಬರುತ್ತೆ. ಸೊ ಹಾಗಾದರೆ ಈ ಎಲ್ಲ 3 ಕಡೆ ನಮಗೇನಿದೆ ಅಂತ ಹೇಳಿದರೆ ವಾಟರ್ ಇದೆ. ಸೊ ಈ ವಾಟರ್ ಯಾವ ರೀತಿ ಇಂಡಿಯಾದ ಮೇಲೆ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಹೇಳಿದರೆ, ಇಲ್ಲಿ ಲ್ಯಾಂಡ್ದಲ್ಲಿ ಹೈ ಪ್ರೆಷರ್ ಇದ್ದಾಗ ಇಲ್ಲಿ ಲೋ ಪ್ರೆಷರ್ ಇರುತ್ತೆ. ಸೊ ಇಲ್ಲಿ ವಾಟರ್ದಲ್ಲಿ ಹೈ ಪ್ರೆಷರ್ ಇದ್ದಾಗ ಲ್ಯಾಂಡ್ನಲ್ಲಿ ಲೋ ಪ್ರೆಷರ್ ಇರುತ್ತೆ. ಸೊ ನಮ್ಗೆ ಇಂಡಿಯಾವನ್ನು ಅಂದರೆ ಇದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಲ್ಲ ನಮ್ಮ ಇಂಡಿಯಾ. ಏನಪ್ಪ ಅಂತ ಹೇಳಿದರೆ 3 ಸೈಡ್ ನಮಗೆ ವಾಟರ್ ಅದಾವೆ. ಸೊ 3 ಸೈಡು ಲ್ಯಾಂಡ್ ಇಲ್ಲ. 3 ಸೈಡ್ ಲ್ಯಾಂಡ್ ಇತ್ತಂದ್ರೆ ಅವಾಗಿರುವಂಥ ಕ್ಲೈಮೇಟನ್ನು ಬೇರೆ ಇರ್ತಿತ್ತು. ನಮ್ಮಲ್ಲಿ ಏನಿದೆಪ್ಪ ಅಂತ ಹೇಳಿದ್ರೆ ಸದರ್ನ್ ಸೈಡು 3 ಕಡೆ ಏನಪ್ಪ ಅಂತ ಹೇಳಿದ್ರೆ ನೀರು ಇರೋದ್ರಿಂದ, ವಾಟರ್ ಇರೋದ್ರಿಂದ ನಮಗೇನಾಗ್ತೈತೆ ಅಂತಂದರೆ ನಮ್ಮ ಕ್ಲೈಮೇಟ್ ಮೇಲೆ, ಇಂಡಿಯಾದ ಕ್ಲೈಮೇಟ್ ಮೇಲೆ ಇದು ಕೂಡ ಒಂದು ರೀತಿ ಇನ್ಫ್ಲುಯೆನ್ಸ್ ಆಗುವಂಥ ಒಂದು ಫ್ಯಾಕ್ಟರ್ ಆಗ್ತೈತಿ. ಸೊ ನೆಕ್ಸ್ಟ್ ಬರೋದು ಏನಪ್ಪ ಅಂತಂದರೆ ರಿಲೀಫ್ ಫೀಚರ್ಸ್ ಅಂತಂದರೆ ಇಲ್ಲಿ ಇಂಡಿಯಾದ ನೋಡ್ತೀವಿ ನೀವು, ಇಲ್ಲಿ ಹಿಮಾಲಯನ್ ಮೌಂಟೇನ್ಸ್ ಇದ್ದಾವೆ, ಇಲ್ಲಿ ಬಂದುಬಿಟ್ರೆ ವೆಸ್ಟರ್ನ್ ಘಾಟ್ಸ್ ಇದ್ದಾವೆ, ಇಲ್ಲಿ ಬಂದುಬಿಟ್ರೆ ಈಸ್ಟರ್ನ್ ಘಾಟ್ಸ್ ಇದ್ದಾವೆ. ಸೊ ಈ ಒಂದು ಪರ್ವತಗಳು ಕೂಡ ಈ ಮೌಂಟೇನ್ಗಳು ಕೂಡ ಏನಾಗ್ತಾವೆ ಅಂತಂದರೆ ಇಂಡಿಯಾದಲ್ಲಿ ಮಳೆ ಜಾಸ್ತಿ ಆಗಲಿಕ್ಕೆ ಕೆಲವೊಂದಿಷ್ಟು ಕಾರಣಗಳಾಗ್ತವೆ. ಅಂದರೆ ಇಂಡಿಯಾದ ಕ್ಲೈಮೇಟನ್ನು ಇವು ಕೂಡ ಏನು ಮಾಡ್ತಾವೆ ಅಂತ ಹೇಳಿದ್ರೆ ಇನ್ಫ್ಲುಯೆನ್ಸ್ ಮಾಡ್ತಾವೆ. ಅದಕ್ಕಾಗಿ ನಾವು ಏನಂತ ಕರಿತೀವಿ ಇಲ್ಲಿ ಲೊಕೇಶನ್, ವಾಟರ್ ಬಾಡಿ, ರಿಲೀಫ್ ಫೀಚರ್ಸ್ ಇವೆಲ್ಲ ಕೂಡ ಏನಪ್ಪ ಅಂತಂದ್ರೆ ಫ್ಯಾಕ್ಟರ್ಸ್ ಆಗ್ತವೆ ಇಂಡಿಯಾದ ಕ್ಲೈಮೇಟನ್ನು ನಿರ್ಧಾರ ಮಾಡಲಿಕ್ಕೆ. ಅದೇ ರೀತಿ ಬರೋದು ಏನಪ್ಪ ಅಂತಂದರೆ ನಮಗೆ ಮಾನ್ಸೂನ್ ವಿಂಡ್. ಆ ಮಾನ್ಸೂನ್ ವಿಂಡ್ ಬೀಸ್ತಕ್ಕಂಥ ಒಂದು ವೇಗ ಆಗಿರ್ಬೋದು, ಅಥವಾ ಮಾನ್ಸೂನ್ ಎಲ್ಲಿಂದ ಯಾವ ಕಡೆಯಿಂದ ಯಾವ ದಿಕ್ಕಿಗೆ ಬೀಸ್ತಾ ಇದೆ ಅನ್ನೋದು. ಸೊ ಇದು ಕೂಡ ಏನಾಗ್ತೈತೆ ಅಂತಂದರೆ ಇಂಡಿಯಾದ ಕ್ಲೈಮೇಟನ್ನು ನಿರ್ಧಾರ ಮಾಡ್ತೈತಿ. ಅಂದರೆ ವಾಟರ್ ಬಾಡಿ ಮ್ಯಾಗಿಂದ ಬೀಸ್ತಕ್ಕಂಥ ಒಂದು ವಿಂಡ್ಗಳು ಏನಾಗ್ತಾವೆ ಅಂತಂದರೆ ಜಾಸ್ತಿ ಆಗಿರುವಂಥ ಒಂದು ಕ್ಲೌಡಿಯಾಗಿ, ಅಂದರೆ ಜಾಸ್ತಿ ಮೋಡಗಳನ್ನು ತಮ್ಮ ಜೊತೆಗೆ ಹೊತ್ಕೊಂಡು ಬಂದು ಇಂಡಿಯಾದಲ್ಲಿ ಏನು ಮಾಡ್ತಾವೆ ಅಂತ ಹೇಳಿದ್ರೆ ಜಾಸ್ತಿ ಮಳೆ ಆಗಲಿಕ್ಕೆ ಕಾರಣ ಆಗ್ತವೆ. ಸೊ ಈ ಒಂದು ಮಾನ್ಸೂನ್ ವಿಂಡ್ ಕೂಡ ಏನಾಗ್ತೈತೆ ಅಂತ ಹೇಳಿದ್ರೆ ಇಂಡಿಯಾದ ಕ್ಲೈಮೇಟನ್ನು ಡಿಸೈಡ್ ಮಾಡ್ತೈತಿ. ನೆಕ್ಸ್ಟ್ ಬರೋದು ಏನಪ್ಪ ಅಂತ ಹೇಳಿದ್ರೆ ನಮಗೆ
ಇಂಡಿಯಾದ ಕ್ಲೈಮೇಟ್